ಇದು ರೇಷ್ಮೆ ಸೀರೆ ಚೆನ್ನಾಗಿದೆಯಾ? ರಿಟರ್ನ್ ಮಾಡಿದ್ರೆ ನೀಟಾಗಿ ಕುದುರುತ್ತೆ ಇದು. ನಾವು ಯಾಕೆ ಐರನ್ ಮಾಡ್ತಾ ಇದ್ದೀವಿ ಅಂದರೆ ಅದು ಅದು ನೆರಿಗೆ ನೀಟಾಗಿ ಕುತ್ಕೋಬೇಕು ಅಂತ ಐರನ್ ಮಾಡ್ಕೊತಾ ಇದ್ದೀವಿ. ಈ ವರ್ಷ ಹೊಸ ಥರ ಮಾಡ್ತಾ ಇದ್ದೀವಿ. ಫಸ್ಟ್ ಟೈಮ್ ಐರನ್ ಮಾಡ್ತಾ ಇರೋದು, ಚೆನ್ನಾಗಿ ಕುತ್ಕೊಳ್ಳಿ ಅಂತ. ಸೀರೆ ಸ್ವಲ್ಪ ರಫ್ ಇದೆ, ಅದಕ್ಕೋಸ್ಕರ. ಗಂಡ ಹೆಂಡತಿ ಈ ಥರ ಹೊಂದಾಣಿಕೆಯಿಂದ ಏನಾದರೂ ಮಾಡಿದ್ರೆ ಈ ಥರ ಒಳ್ಳೆಯದು. ಮನೇಲಿ ಪೂಜೆ ಇಬ್ಬರು ಕೈಗೂಡಿಸಿದ್ರೆ ಅದು ಒಂದು ಸಂಸಾರ ಅಂತ. ಅದಕ್ಕೆ ರೇಷ್ಮೆ ಸೀರೆ ಉಂಟು ಬಳೆ. ಅಣ್ಣ ಪಾಪ ಎಷ್ಟು ಕಷ್ಟ ಬೀಳ್ತದೆ. ಈ ಅಮ್ಮ ನೋಡಿ ಹೆಂಗೆ ಆಡ್ತಾಳೆ ಅನ್ಕೊಳ್ತಾರೆ ನನ್ನ. ಸರ್ ನಿಂಗೆ ಇಕ್ಕಾಗ ಬದಲಿಲ್ಲ ಅಂತ ನಾನು ಇಕ್ತೀನಿ ಅಲ್ಲಿ ಮೇ ಇಲ್ಲ ಬರ್ಕೊಂಡು ಬರ್ತೀನಿ. ಕಾಯಿ ಒಲೆ ಬೇಡ, ಕಾಯಿ ಇಕ್ತೀಯ ಹಂಗೆ ಫಸ್ಟ್ ಸೀರೆ ಇಕ್ಬೇಕು. ಸರಿ. ಎರಡು ಕೆಳಗೆ ಬನ್ನಿ ಹಿಂಗೆ ಬಿಡು, ಅದೇ ಕವರ್ ಆಗ್ತದೆ. ಹಾಕು. ಏನೇನು ಹಾಕೋ ಇಟ್ಕೊಂತ ಟೈಟ್. ಇದನ್ನ ಹಿಂಗೆ ಅದನ್ನು ಕಮ್ಮಂದು ಥರ ಹಿಂಗೆ ಹಿಂಗೆ ಅನ್ಕೊಳ್ತಾನೆ. ಹಿಂಗೆ ಬಂದರೆ ಚೆನ್ನಾಗಿರ್ತೈತಾನೆ. ಇನ್ನೊಂದು ಚೂರು ಕೊಡ್ತೀನಿ ಅನ್ಸ್ಬೇಕು. ಮತ್ತೆ ಕೊಡೋಣ ಈಗ. ವಾ ಸಗದ ಕಾಣಿಸ್ತಿದೆ ಸೀರೆ. ಇದು ರೆಡ್ ಆರೆಂಜ್ ಕಲರ್ದು. ಸ್ವಲ್ಪ ಹಾಂ ಬಿಡು, ಸ್ವಲ್ಪ ಅರಿಶಿನ ಇಕ್ಕು ಫಸ್ಟ್ಗೆ. ಸಾಯಂಕಾಲಕ್ಕೆ ನಾನು ಮಾಡ್ತೀನಿ. ನೆಕ್ಸ್ಟು ದೀಪ ಹಚ್ಚು. ನಡಿ ನಡಿ ನಡಿ, ನಮ್ಮ ಲಕ್ಷ್ಮಿ ಹೆಂಗೆ ಕಾಣಿಸ್ತಿ.
ವಾವ್ ಸೂಪರ್ ನೈಸ್. ಸಾಂಗ್ ಹಾಕಿ ಸಗತ ಇರತ್ತು. ನಮ್ಮ ಮನೆಯಲ್ಲಿ ಬಂದು ನೆಲಸಮ್ಮ ಶಾರದೆ ಮನೆಯಲ್ಲಿ. ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ ನನ್ನ ಮಗನಿಗೆ. ಅವನ ಬುಕ್ಸ್ ಎಲ್ಲ ಇಟ್ಟಿದ್ದೀವಿ ನಾವು. ಯಾರಾದರೂ ಮಕ್ಕಳನ್ನ ಬುಕ್ಸ್ ಇಟ್ಟಿಲ್ಲ ಅಂದಿರ್ತಾರೆ, ಲಕ್ಷ್ಮಿ ಕೂರಿಸ್ತೀರಲ್ಲ ನೀವು, ಯಾರಾದರೂ ಮಕ್ಕಳು ನಾವು ಬುಕ್ಸ್ ಸಿಕ್ಕಿಲ್ಲ ಅಂದರೆ ಅವರು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೋ ಆ ಸಬ್ಜೆಕ್ಟ್ ಬುಕ್ ಇಟ್ಟರೆ, ಇವಾಗ ಹಿಂದಿ, ಇವಾಗ ಮ್ಯಾಕ್ಸು, ಆ ಥರ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇರ್ತಾರೋ ಆ ಸಬ್ಜೆಕ್ಟಿಂದ ಇಕ್ಕಿದ್ರೆ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡುತ್ತೆ ಅಮ್ಮ ಅಂತ ಅದೊಂದು ನನಗೆ ನಂಬಿಕೆ. ಹಾಗಾಗಿ ನಾವು ಇಕ್ತೀವಿ. ನೀವು ಯಾರಾದ್ರೂ ನಿಮ್ಮ ಮಕ್ಕಳು ಏನಾದರೂ ಓದ್ತಾ ಇದ್ದಾರೆ, ಅವ್ರು ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದಾರೋ ಅವ್ರಿಗೆ ನೀವು ಆ ಥರ ಒಂದು ಬುಕ್ಸ್ ಎಲ್ಲ ಇಟ್ಟು ಪೂಜೆ ಮಾಡಿ, ಲಕ್ಷ್ಮಿ ಅಡೆಗಿಟ್ಟು ಅದ್ರ ಮೇಲೆ ಪಂಚೆಲ್ಲ ಹಾಕಿ ಇದು ಮಾಡಿಬಿಟ್ಟು ಇಕ್ಕಿ. ನನ್ನ ಮಗ ನನಗೆ ಹಿಂದಿ ಸ್ವಲ್ಪ ಬರಲ್ಲಮ್ಮ, ಎಲ್ಲ ಸಬ್ಜೆಕ್ಟಲ್ಲಿ ಪರವಾಗಿಲ್ಲ, ಅವ್ನು ಚೆನ್ನಾಗಿ 24, 25 ತೆಗಿತಾನೆ. ಹಿಂದಿಯಲ್ಲಿ 21, 20 ಹಂಗೆ ತೆಗಿತಾನೆ. ಹಿಂದಿ ಕಷ್ಟ ಆಯ್ತಂತೆ, ಹಂಗಾಗಿ ಹಿಂದಿ ಕೊಟ್ಟಿದ್ದಾನೆ ಸಬ್ಜೆಕ್ಟ್, ಹಿಂದಿ ಇಕ್ಕಿ ಅಂತ. ನಾವು ಹಿಂದಿ ಮತ್ತು ಕನ್ನಡ ಇಕ್ಕಿದ್ದೀವಿ, ಮದರ್ ಟಂಗ್ ಕನ್ನಡ ಲ್ಯಾಂಗ್ವೇಜ್ ಇಟ್ಟಿದ್ದೀವಿ. ನೀವೆಲ್ಲ ಚೆನ್ನಾಗಿ ಮಾಡ್ತಾನೆ ನೋಡಿ, ಯಾವ ಥರ ಹೋಗ್ತಾನೆ ಬೆಕ್ತಾರ. ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಹೋಗ್ಬಿಡ್ಬಾ, ಅಲ್ಲರಿಸ್ಬೇಡ ನೀನು. ಈ ಥರ ಹೊಸ್ಲು ರೆಡಿ ಮಾಡಿದ್ದೀನಿ. ಹೊಸ ಮ್ಯಾಟ್ ಹಾಕಿದ್ದೀನಿ ನೋಡಿ, ಹೊಸ್ಲು ಈ ಥರ ರೆಡಿ ಮಾಡಿ ಈ ಥರ ಮೇಲೆ ತೋರಿಸ್ತೀನಿ. ಈ ಥರ ಸಿಂಪಲ್ಲಾಗಿ ಹೂವು ಎಲ್ಲ ಹಾಕಿ ಸಿಂಪಲ್ ಗೈಸ್. ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಒಬ್ಬೊಬ್ರು ಇನ್ನೂ ಜೋರಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಕೈಲಿ ಅಮ್ಮ ಎಷ್ಟು ಅನುಕೂಲ ಮಾಡಿಕೊಟ್ಟೈತೋ ಅಷ್ಟು ಮಾತ್ರ ಮಾಡ್ತೀವಿ. ಇನ್ನು ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗೆ ಅಷ್ಟೊಂದು ಆಸೆ ಇದ್ದರೆ ಅಮ್ಮಂಗೆ ಇನ್ನೂ ಚೆನ್ನಾಗಿ ಮಾಡಿ. ಹೋದ್ಸತಿ ಇನ್ನು ಇದಕ್ಕಿನ್ನೂ ಸ್ವಲ್ಪ ಕಮ್ಮಿ ಐತಿ, ಸರಿ ಇದಕ್ಕಿನ್ನೂ ಸ್ವಲ್ಪ ಜಾಸ್ತಿನೇ ಐತೆ. ಒಳ್ಳೆ ಸೀರೆ, ಒಳ್ಳೆ ಡೆಕೋರೇಷನ್ ಎಲ್ಲ ಚೆನ್ನಾಗಿ ಮಾಡಿದೆ ನಮ್ಮ ಮನೆಯವರು. ಇದೇ ಥರ ನಾವು ವರ್ಷಕ್ಕೂ ಒಂದೊಂದು ಥರ ಮಾಡ್ತೀವಿ ನಾವು. ಹೋದ್ಸತಿ ಬೇರೆ ಥರ ಮಾಡಿದ್ವಿ, ಈ ಸತಿ ಬೇರೆ ಥರ ಮಾಡಿದ್ವಿ. ಹೋದ್ಸತಿ ಕೈ ಕಾಲು ಏನು ಇಟ್ಟಿರಲಿಲ್ಲ, ಈ ಸತಿ ಕೈ ಕಾಲೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಸೆಂಟ್ರಿಗಲ್ಲ, ಸೈಡ್ಗೆ ಇಕ್ಬೇಕದು. ಹಾಂ, ಅದು ದೇವ್ರ ಮನೆಗೆ ಇಕ್ಕೋಗು ಬೆಳಗ್ಗೆ. ಹೋದ್ಸತಿ ಬೇರೆ ಥರ ಮಾಡಿದ್ವಿ, ಈ ಸತಿ ಚೆನ್ನಾಗಿ ಮಾಡಿ. ಈ ಸತಿ ಹೋದ್ಸತಿಗಿನ್ನ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ನಾನು. ನೋಡಿ ಅಮ್ಮ ಎಷ್ಟು ನೀಟಾಗ್ತೈತೆ. ಸೀರೆ ಮಾತ್ರ ಸಖತ್ತಾಗಿದೆ, ತುಂಬ ಇಷ್ಟ ಆಯಿತು. ಒಳ್ಳೆ ಕಲರ್ ಸಿಕ್ತು, ಕಾಂಬಿನೇಷನ್ ಸೂಪರಾಗಿದೆ. ಅದು ಲಾಸ್ಟ್ ಟೈಮು ಕೈ ಕಾಲೆಲ್ಲ ಏನು ಇಟ್ಟಿರಲಿಲ್ಲ, ಈ ಸತಿ ಕೈ ಕಾಲೆಲ್ಲ ಇಟ್ಟು ಪೂಜೆ ಮಾಡಿದ್ದೀನಿ. ಓಕೆ, ನಮ್ಮ ಮನೆಯವ್ರ ಕೈ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಚೆನ್ನಾಗಿ ಪೂಜೆ ಮಾಡಲಿ. ದೇವ್ರ ರೂಮಾಗ ಇಡು, ದೇವ್ರ ರೂಮ್ನಾಗ ಇಡು. ನೋಡಿ ಗೈಸ್, ಎಷ್ಟು ಸತಿ ಹೇಳ್ತಾ ಇದ್ದೀನಿ ದೇವ್ರ ರೂಮ್ನಾಗ ಒಂದಿಡು ಅಂತ. ಇದೇ ಥರ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲರೂ ಲಕ್ಷ್ಮಿ ಹೊಲಿಲಿ, ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ. ಯಾರ್ಯಾರು ಮಕ್ಕಳಿಲ್ವ ಎಲ್ಲರಿಗೂ ಮಕ್ಕಳು ಕೊಡಲಿ, ಮತ್ತು ಸಂತಾನ ಭಾಗ್ಯ ಎಷ್ಟೊಂದು ಜನಕ್ಕಿರಲ್ಲ ಅವ್ರಿಗೆಲ್ಲರಿಗೂ ಕೊಡಲಿ. ಹಂಗೆ ಮತ್ತೆ ನನಗೂ ಒಂದು ಪುಟ್ಟಲಕ್ಷ್ಮಿ ಬರಲಿ ನಮ್ಮ ಮನೆಗೆ ಅಂತ ಪೂಜೆ ಮಾಡ್ತೀವಿ. ನಮ್ಮ ಮನೆಗೆ ಪುಟ್ಟ ರಾಜ್ಕುಮಾರ ಅವನೇ, ಪುಟ್ಟಲಕ್ಷ್ಮಿ ಇದ್ಲು. ಹಂಗಾಗಿ ಮತ್ತು ಇದೇ ಥರ ನೀವು ಮಾಡಿ ಪೂಜೆ. ಇನ್ನು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ಪೂಜೆ ಮಾಡ್ತಾರೆ.
ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ. ದೇವ್ರ ಮೇಲೆ ಪೂಜೆ ಮಾಡ್ತಾ ಇದ್ದಾರೆ. ಅದಾಗಿತ್ತು, ಮತ್ತೆ ಇನ್ನೊಂದು ಸತಿ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳಿಗಿನ್ನ ಗಂಡು ಮಕ್ಕಳೇ ತುಂಬ ಭಕ್ತಿಯಿಂದ ಪೂಜೆ ಮಾಡೋದು ನನ್ನ ಪ್ರಕಾರ. ನಿಮ್ಮ ಪ್ರಕಾರ ಏನೋ ಗೊತ್ತಿಲ್ಲ. ನಾವು ಸೀರೆ ಉಟ್ಕೊಂಡಿರ್ತೀವಿ, ಗಾಬರಿಗೆ ಅಯ್ಯೋ ಸೀರೆ ದೀಪ ಅಂತ ಭಯಪಡ್ತೀವಿ. ಗಂಡು ಮಕ್ಕಳಾದರೆ ಚೆನ್ನಾಗಿ ಮಾಡ್ತಾರೆ. ನೋಡಿ ನಮ್ಮ ಮನೆಯಲ್ಲಿ ಇಷ್ಟೊತ್ತಿನ ಪೂಜೆ ಮಾಡ್ತೀವಿ. ಸ್ವಾಮಿ ಅಮ್ಮ ಮಹಾಲಕ್ಷ್ಮಿ ಕಾಪಾಡಮ್ಮ. ಬಡವರ ಮನೆಗೆ ಬಾರಮ್ಮ ಭಾಗ್ಯದ ಲಕ್ಷ್ಮಿ, ಬಡವರ ಮನೆಗೆ ಬಾರಮ್ಮ. ನಮ್ಮ ಮನೆ ಒಂದ್ಸತಿ ನೋಡಮ್ಮ ಲಕ್ಷ್ಮೀ ಭಾಗ್ಯಲಕ್ಷ್ಮಿ, ಲಕ್ಷ್ಮೀ ಭಾಗ್ಯಲಕ್ಷ್ಮಿ, ಭಾಗ್ಯದ ಲಕ್ಷ್ಮೀ ಬಾರ ನಮ್ಮಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಮ್ಮ ನಗ್ತಾಳೆ, ಕಳೆ ಗುಡ್ತೈತೆ ಲಕ್ಷ್ಮೀ ನಮಗೆ ನೋಡಿ. ಸ್ವಸ್ತಿಕ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ರಾಯರಿದ್ದಾರೆ ಇಲ್ಲಿ. ರಾಯರು ಎಲ್ಲಿ ನೋಡಿದ್ರು ನಮ್ಮ ಮನೇಲಿ ರಾಯರೇ. ಇಲ್ಲಿ ರಾಯರು, ಓಕೆ, ಇಲ್ಲಿ ರಾಯರು, ಓಕೆ, ಇಲ್ಲಿ ರಾಯರು, ಮೈ ಫೇವ್ರೆಟ್ ರಾಯರು, ಓಕೆ. ಇಲ್ಲಿ ರಾಯರು ನೋಡಿ ಆಯಿತಾ. ಇಲ್ಲಿ ರಾಯರು, ಅಲ್ಲಿ ನೋಡಿ ಅಲ್ಲಿ ರಾಯರು. ಎಲ್ಲಿ ನೋಡಿದ್ರು ರಾಯರು. ನಮ್ಮ ಮನೆಯಲ್ಲಿ ರಾಯರ ಭಕ್ತಿ ನನಗೆ ತುಂಬ ಇಷ್ಟ. ರಾಯರಿಗೆ ನಾನು ಪೂಜೆ ಮಾಡೋದು ಗೈಸ್. ನೀವು ಮಾಡಿ, ರಾಯರನ್ನ ಇಟ್ಕೊಳ್ಳಿ. ರಾಯರು ಯಾವತ್ತೂ ನಂಬಿರೋರನ್ನ ಕೈ ಬಿಡಲ್ಲ. ಅಕ್ಷತೆಗೆ ಸೊಪ್ಪು ಗೊತ್ತಾಗ ಸ್ವಲ್ಪ ಇಲ್ಲೇ ಹೋಗ್ಬಿಡ್ಸ್ಕ. ಅಲ್ಲ ಇಲ್ಲಿ ಅದ್ರಾಗ ಕಂಪ್ಲೀಟ್ ಆಯ್ತು ಪೂಜೆ. 3 ಸತಿ ಕೈ ಮುಕ್ಕ ಮಕ್ಕ ಏನ ಅನ್ಕ ಮನ್ಸಾಗೆ ನೋಡ. ನೀನು ಅನ್ಕೊಂಡಿದ್ದೆಲ್ಲ ಆಗ್ತೈತೆ ಈ ವರ್ಷ. ತಾಳು ಹಂಗೆ ಇರು, ಹಿಂಗೆ ಬರ್ತೀನಿ. ಪೂಜೆ ಕಂಪ್ಲೀಟ್ ಆಯಿತು ನಮ್ಮ ಮನೆಯದ್ದು. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾರೆ. ಆಯಿತಾ ಪೂಜೆ? ಫೈನಲಿ ಪೂಜೆ ಕಂಪ್ಲೀಟ್. ಯಾರ್ಯಾರು ವರಮಹಾಲಕ್ಷ್ಮಿ ನೋಡ್ತಿದ್ದೀರ, ನಮ್ಮನೆ ಮಹಾಲಕ್ಷ್ಮಿ ಪುಟ್ಟಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಫೈನಲಿ ಇದು ಹಿಂಗಾಗಿತ್ತು ಇವತ್ತಿನ ಪೂಜೆ. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ ಭಾಗ್ಯಲಕ್ಷ್ಮಿ ಮನೆಗೆ ಬಾರಮ್ಮ. ನಮ್ಮ ಲಕ್ಷ್ಮಿಗೆ ನಾನು ಹೆಸರಿಟ್ಟಿದ್ದೀನಿ ಪುಟ್ಟಲಕ್ಷ್ಮಿ. ಚೆನ್ನಾಯ್ತಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರತಿಗಳ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ. ಜಾಲಿಯಾಗಿ ಮಾಡಿ, ಲಕ್ಷ್ಮೀ ಪೂಜೆ ಚೆನ್ನಾಗಿ ಮಾಡಿ, ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ಕೇಳ್ಕೊಂಡಿದ್ದೀನಿ. ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಹೊಸ ಹೊಸ ವೀಡಿಯೋಗಳು ಬಿಡ್ತಾ ಇರ್ತೀವಿ, ನೋಡ್ತಾ ಇರಿ.
ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನು ಮಾಡ್ತಾ ಇದ್ದೀನಿ ಇಲಾಗ್ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.